ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ಸಿನಿಮಾ ಎಲ್ರೂ ಅಷ್ಟೇ ಸರ್, ನೀವು ಹೇಳ್ದಾಗೆ ನಮ್ಮ ಸಿನಿಮಾ ಯಾವಾಗಲೂ ನಮಗೆ ಮುದ್ದೆನೆ. ನಮ್ಮ ಮಗು ಅನ್ನೋದು ಅಂತ ನಾವು ಏನು ಟ್ರೀಟ್ ಮಾಡ್ತೀವಿ, ನಮಗೆ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರೂ ಕೂಡ ನಾವೇ ಸಖತ್ತಾಗಿ ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ನಲ್ಲಿ ತುಂಬ ಒಂದು ಟ್ವಿಸ್ಟ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ ಫಸ್ಟ್ ರಿಲೀಸ್ ಆಗಿರ್ಬೋದು, ನನ್ನನ್ನು ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂಥದ್ದು. ಬಟ್ ನನ್ನನ್ನು ಪೊಲೀಸ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬೋದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂಥದ್ದು ಪ್ರಸಿದ್ಧ ಸರ್. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ ಕೆ ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ ಪ್ರಸಿದ್ಧ ಸರ್, ಸುದರ್ಶನ್ ಸರ್ ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆ್ಯಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ಥರ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನು ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯ ಕಾಣಿಸ್ಕೋಬಹುದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೇಲರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವುದಾಗಿದ್ರು ಸಿನಿಮಾ ಚೆನ್ನಾಗಿದ್ದಾಗ ಎಲ್ಲರೂ ನೋಡ್ತಾರೆ ಅನ್ನೋಂತಹ ಭರವಸೆನ ನೀವೆಲ್ಲರೂ ಕೂಡ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ನೋಡ ಆದಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಥವಾ ನೀವೇನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನು ಡಿಸೈಡ್ ಮಾಡಿ. ಮುಂಚೆನೇ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಅಥವಾ ಏನೋ ಸುಮ್ಮನೆ ಒಂದು ಯಾರೋ ಒಬ್ಬರು ಏನೋ ಹೇಳಿರ್ತಾರೆ ಅಂತ, ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟ್ರಲ್ಲಿ ಆದಮೇಲೆ ಡಿಸೈಡ್ ಮಾಡಿ. ಆ್ಯಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಶೇರ್ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಆಲ್.